ನಿಮಗೆ ಪ್ರಾ ಶಕ್ತಿ ದರ್ಶನ ಹೇಳ್ಕೊಟ್ಟಿದೆ. ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ನಿಮಗೆ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಯಾರು ಮಾಡ್ತಾರೆ ಅವರಿಗೆ ಮರಣಕಾಲ ಭಗವಂತನ ಸ್ಥಾನ ಪ್ರಾಪ್ತಿ ಗ್ಯಾರಂಟಿ. ಸುಮ್ಮನೆ ಮೆಟ್ಟಿ ಇದಲ್ಲ ಅದು ಏನದು, ಇಟ್ಸ್ ನಾಟ್ ಮನಸ್ಸು ಶಾಂತ ಮಾಡ್ಲಿಕ್ಕೆ ಅದೆಲ್ಲ ಅಲ್ಲ ಅದು. ಇದು ಭಗವಂತನೊಟ್ಟಿಗೆ ಹೋಗ್ಲಿಕ್ಕೆ ಒಂದು ದಾರಿ. ಅದು ಬ್ರಹ್ಮರಂಧ್ರ ಸಹಸ್ರಹಾರ. ನೀವು ಅದನ್ನ ಮಾಡದಿದ್ರೆ ನಿಮ್ಗೆ ಆ ದಾರಿ ಕಾಣಲ್ಲ. ಕಡೆ 9 ಗೇಟ್ ಕಾಣ್ತವೆ, 2 ಗೇಟು ಕಾಣ್ತವೆ ಸಾಯುವ ಕಾಲದಲ್ಲಿ. ದಶಮ ದ್ವಾರ 10ನೇ ದ್ವಾರ ಕಾಣಬೇಕು, ಪುನಃ ಪುನಃ ಕಾಣಬೇಕು, ಭಗವಂತನ ಕಡೆ ಹೋಗೋದು ಕಲಿಬೇಕು. ಇದ್ರೆ ಏನಾಗುತ್ತೆ, ನಿಮ್ ಬರೀ ಪೂಜೆ ಮಾಡೋದ್ರಲ್ಲಿ ಪ್ರಬಂಧದಲ್ಲಿ ಕಳ್ಕೊಳ್ತೀರಾ. ಆಯ್ತಾ? ಬಹಳ ಮುಖ್ಯ ಮಾಡಿ. ಓಕೆ. ಸೊ ಎರಡನೇದು ನಿಮ್ಗೆ ನಮ್ಮ ಇಡ ಮತ್ತು ಪಿಂಗಳ ಮತ್ತು 3 ನಾಡಿ ಇದೆ. ಇಡ ಪಿಂಗಳ. ಇಡ ನಾಡಿಯೊಳಗೆ ಪ್ರಾಣ ಹೋದ್ರೆ ಒಂದು ರೈಟ್ ಇದ್ರೊಳಗೆ ಹೋದ್ರೆ ಏನಾಗುತ್ತೆ, ನಮ್ಗೆ ನಮ್ಮ ಮನಸ್ಸು, ನಮ್ಮ ಪ್ರಾಣ ಮನಸ್ಸಿನ ಕಡೆಗೆ ಇರ್ತದೆ. ಪಿಂಗಳ ಹೋದ್ರೆ ದೇಹದ ಕಡೆಗೆ ಇರ್ತದೆ. ಭಗವಂತ ಕಡೆ ಹೋಗುದು ಯಾವಾಗ? ದೇವರ ಹತ್ರ ಇರುವಾಗ. ಯಾವಾಗ ಹೋಗುದು? ಸುಷುಮ್ನಾ ನಾಡಿ ಓಪನ್ ಆದಾಗ. ಸೆಂಟ್ರಲ್ ಚಾನಲ್ ಓಪನ್ ಆಗ್ಬೇಕು. ಅದು ಓಪನ್ ಆಗಿಲ್ಲ, ಗೇಟ್ ಕ್ಲೋಸ್ ಆಗಿರ್ತದೆ ಅದಕ್ಕೆ. ಅದಕ್ಕೆ ತಿರುಪತಿ ಭಗವಂತನಿಗೆ ವೈಕುಂಠಕ್ಕೆ 7 ದ್ವಾರ ಅಂತ ಹೇಳ್ತಾರೆ, 7 ಗೇಟ್ ಅಂತ. ಯಾವುದು? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ. ಈ ಗೇಟ್ಗಳು. ಆಯ್ತಾ? ಆ ಗೇಟ್ ಓಪನ್ ಮಾಡೋದು ಕಲಿಬೇಕು. ಹೇಗೆ ಮಾಡೋದು? ಮೊದಲು ಮೂಗಲ್ ಉಸಿರು 2 ಕಡೆ ಸರಿಯಾಗಿ ಬರ್ತಾ ಇದೆ, ಬ್ಯಾಲೆನ್ಸ್ ಇದೆ ನೋಡಿ. ಕ್ಲೀನ್ ಮಾಡಿ. ಓಪನ್ ಆಗಿದೆ ನೋಡಿ. ಈಗ ಎಡಭಾಗದಿಂದ ಉಸಿರು ಬಿಡಿ, ಎಡದಿಂದ ಎಳ್ಕೊಳ್ಳಿ. ಬಲಭಾಗದಿಂದ ಬಿಡಿ, ಬಲಭಾಗದಿಂದ ಹೊಡ್ಕೊಳ್ಳಿ. 5 ರೌಂಡ್ ಮಾಡಿ. ಮನಸ್ಸು ಶಾಂತವಾಗಲಿ. ಸುಮ್ಮನೆ ಗಮನ ಆಜ್ಞಾಚಕ್ರ ಕಡೆಗಿರ್ಲಿ, ನಿಮ್ಮ ಕುಂಕುಮದ ಕಡೆಗಿರ್ಲಿ. ಕಣ್ಣು ಆ ಕಡೆ ನೋಡಿದ ಹಾಗೆ ಮಾಡಿ. ಮನಸ್ಸು ಎಷ್ಟು ಶಾಂತ ಆಗುತ್ತೆ ನೋಡಿ. ಈಗ ಪ್ರಾಣಶಕ್ತಿ ಊರ್ಧ್ವಮುಖವಾಗಿ ಪ್ರವಾಹ ಆಗುತ್ತೆ, ಮೇಲ್ಗಡೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ಸುಷುಮ್ನಾದ ಬಾಗಿಲು ತೆರೀತದೆ. ಅದಕ್ಕೆ ವೈಕುಂಠ ದ್ವಾರ ಅಂತ ಹೇಳುದು. ಸಾಯುವ ಕಾಲದಲ್ಲಿ ಸುಷುಮ್ನಾದ ಬಾಗಿಲು ಓಪನ್ ಮಾಡಿ ಪ್ರಾಣಶಕ್ತಿಯನ್ನ ಆಜ್ಞಾಚಕ್ರ ಅಥವಾ ಬ್ರಹ್ಮರಂಧ್ರದ ಕಡೆ ತರಬೇಕು. ಓಂಕಾರ ಹೇಳ್ತಾ ಪ್ರಾಣ ಬಿಡಬೇಕು. ಆವಾಗ ಏನಾಗ್ತೀರಾ, ನೀವು ಮೇಲಿನ ಲೋಕಕ್ಕೆ ಹೋಗ್ತೀರಾ. ಸುಷುಮ್ನಾದ ಬಾಗಿಲು ತೆರೆದಿದ್ರೆ ಅವಾಗ ಏನಾಗುತ್ತೆ, ಬೇರೆ ದ್ವಾರಗಳು, ನವದ್ವಾರಗಳಲ್ಲಿ ಬೇರೆ ದ್ವಾರಗಳ ಮೂಲಕ ಪ್ರಾಣ ಹೋಗ್ಬೋದು. ಪ್ರಾಣ ಬಿಡ್ಲಿಕ್ಕೆ ಒಂದು ರೀತಿ ಇದೆ ಅದಕ್ಕೆ. ಅದು ನೀವು ದಿನ ಅಭ್ಯಾಸ ಮಾಡಿದ್ರೆ ನಿಮ್ ಕೈಲಿ ಸಿಗಲ್ಲ ಅದು. ಸರಿನಾ? ಕಡೆಗೆ ಈಗ ನಿಮ್ಗೆ
ಎರಡು ರೀತಿಯ, ಒಂದು ಪ್ರಾಣಾಯಾಮ ಅಂತ ಹೇಳ್ಕೊಟ್ಟೆ ಮತ್ತು ಪ್ರತ್ಯಾಹಾರ ಅಂತ ಹೇಳ್ಕೊಟ್ಟೆ. ಪ್ರಾಣಾಯಾಮ ಅಂದ್ರೆ ಉಸಿರು ಒಳಗೆ ತಗೊಳ್ಳಿ. ಓಕೆ, ಗಮನ ಎಲ್ಲಿರ್ಬೇಕು? ಅಲ್ಲಿ ಒಳಗೆ ಏನಾಗ್ತದೆ ಗಮನಿಸ್ತಾ ಇರ್ಬೇಕು. ಓಕೆ, ಈಗ ನೋಡಿ, ಸ್ಟಾರ್ಟ್ ಮಾಡಿ. ಉಸಿರಿನ ಒಳಗೆ ಕೇಳ್ಕೊಳ್ಳಿ. ಹೋಲ್ಡ್. ಗಮನ ಮಿದುಳಿನ ಕಡೆ ಇರಲಿ, ಆಜ್ಞಾಚಕ್ರದ ಕಡೆಗೆ ಇರಲಿ, ಬ್ರಹ್ಮ ಕಪಾಲದ ಕಡೆ ಇರಲಿ, ಅಲ್ಲಿ ಪ್ರಾಣಶಕ್ತಿ ತುಂಬಿಕೊಳ್ತದೆ. ಎಷ್ಟೊತ್ತಾದಾಗ ಹೋಲ್ಡ್ ಮಾಡಿ, ಕಡೆ ನಿಧಾನ ಉಸಿರು ಬಿಡಿ. ಪುನಃ ಉಸಿರು ಹಿಡ್ಕೊಳ್ಳಿ. ಹೋಲ್ಡ್. ಮಿದುಳಿನಲ್ಲಿ ಏನಾಗ್ತದೆ ನೋಡಿ, ಗಮನಿಸಿ, ಅಲ್ಲಿ ಎನರ್ಜಿ ತುಂಬಿಕೊಳ್ತಾ ಇರ್ತದೆ. ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್. ಒಳ ತಗೊಳ್ಳಿ. ಹೋಲ್ಡ್, ಬ್ರೀತ್ ಔಟ್. ಗಮನ ಆಜ್ಞಾದ ಕಡೆ ಇರಲಿ. ಬ್ರಹ್ಮರಂಧ್ರದ ಭಾಗ, ಬ್ರಹ್ಮ ಕಪಾಲ ಒಳಗೆ ಏನು ಅನುಭವ ಆಗ್ತದೆ ನೋಡಿ, ಗಮನಿಸಿ. ಮನಸ್ಸು ಹೇಗಾಗುತ್ತೆ, ಮನಸ್ಸು ಶಾಂತವಾಗಿದೆಯಾ ಗಮನಿಸಿ. ನಿಧಾನ ಕಂಡುಬಿಡಿ. ವಾಟ್ ಡಿಡ್ ಯು ನೋಟಿಸ್? ಖಾಲಿ ಜಾಗ ಏನೋ ಇಲ್ಲ. ಖಾಲಿ ಜಾಗ ಮೈದಾನದಲ್ಲಿ ಫ್ರೀ ಅಂತ ಒಂಥರ ಸೆಂಟ್ರಲ್ ಗಾಡಿ ತರ ಆತರ ಆತರ. ಅಲ್ಲಮ್ಮ ಪರ್ವಗಳು ಒಂದು ಬರ್ತಿದ್ದಾರೆ, ಕೇಳಿದ್ರ? ಬಟ್ಟಂ ಬಯಲು ಅಂತ, ಖಾಲಿ ಶೂನ್ಯ ಸಂಪಾದನೆ. ಬದುಕಿದ್ದಾಗ ಶೂನ್ಯ ಸಂಪಾದನೆ ಮಾಡ್ಬೇಕ್ರಿ ಅಪ್ಪ, ಆಯ್ತಾ? ಸೊ ಅಲ್ಲಿ ಏನಾಗುತ್ತೆ, ಪ್ರಾಣಶಕ್ತಿ ತುಂಬಿಕೊಂಡಾಗ ಮನಸ್ಸು ಯೋಚನೆ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಹಿಂದಿನ ಕಾಲದವರು ಅದು ನಮ್ಗೆ ಪುನಃ ಕುಂಕುಮ ಹಚ್ಚಿ ಕುಂಕುಮ ಹಚ್ಚಿ ಕುಂಕುಮ ಹಚ್ಚಿ, ಅದು ಮಾಂಗಲ್ಯ ಅಂತ ಹೇಳ್ತಾರೆ. ಮಾಂಗಲ್ಯ ಅಂದ್ರೆ ಅಲ್ಲಿ ಇಲ್ಲೆಲ್ಲ ಮಾಂಗಲ್ಯ ಒಳಗಿರೋದು ಮಂಗಲಕರವಾದ. ಯಾರದು ಮಂಗಲಕರವಾದ? ಏನದಲ್ಲಿ ಶಿವ, ಶಿವನ ಸ್ಥಾನ ಇದೆ ಒಳಗಡೆ. ಗುಹೇಶ್ವರ, ಇಲ್ಲಿ ಒಳಗಡೆ ಗುಹೇಶ್ವರ ಇದ್ದಾನೆ. ನಾವು ಗುಹೆಗೆ ಹೋದದ್ದು, ದೇವಸ್ಥಾನಕ್ಕೆ ಹೋದ್ದು. ಇಲ್ಲಿ ಹೋಗ್ಬೇಕು, ಇಲ್ಲಿ ಒಳಗೋಗ್ಬೇಕಾದ ದಾರಿ ಯಾವುದು? ಮೂಲಾಧಾರದಿಂದ ನಿಮ್ಮ ಇದು ಓಪನ್ ಆಗ್ಬೇಕು. ಏನದು? ಸುಷುಮ್ನ ಓಪನ್ ಆಗ್ಬೇಕು. ಇಲ್ಲಿ ಬಂದು ಮುಟ್ತೀರಾ, ಅದು ದೇವಸ್ಥಾನದ ಬಾಗಿಲು. ಇದಕ್ಕೆ ಟೆಂಪಲ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಗೊತ್ತಾ? ದಿಸ್ ಇಸ್ ಟೆಂಪಲ್ ಅಂತ ಹೇಳ್ತಾರೆ. ಸುಮ್ಮನೆ ಅಲ್ಲ ಶಬ್ದ ಬರೋದು, ಇದು ಟೆಂಪಲ್. ಅಲ್ಲಿ ಒಳಗೋಗ್ಬೇಕಲ್ಲ, ಒಳಗೆ ಸುಷುಮ್ನ ಓಪನ್ ಆಗಿ ಒಳಗೆ ಬರ್ಬೇಕು. ಇಲ್ಲಿ ಬರಲ್ಲ, ಬರಕ್ಕಾಗಲ್ಲ ನಿಮ್ಗೆ. ಅರ್ಥ ಆಯ್ತಾ ರೀ? ಎಷ್ಟು ಪೂಜೆ ಮಾಡ್ತಾರೆ ದೇವಸ್ಥಾನದಲ್ಲಿ. ಮನೆ ಹೋಗಿ ನಿಜವಾದ ಪೂಜೆ ಅಂದ್ರೆ ಶಿವನನ್ನು ಕಾಣುದ್ರಿ ಅಪ್ಪ ಒಳಗೆ. ಇವತ್ತು ಯಾವ ವಾರ? ಸೋಮವಾರ. ಶಿವನ ಪೂಜೆ. ಸೋಮ ಅಂದ್ರೆ ಏನ್ ಗೊತ್ತಾ? ಚಂದ್ರ ಅಂದ್ರೆ ಏನ್ ಗೊತ್ತಾ? ಮನಸ್ಸು. ಇದು ಮನಸ್ಸಿನ ಸ್ಥಾನ ಇದು. ಅಲ್ಲಿ ಶಿವ ಇದ್ದಾನೆ.
ಶಿವನನ್ನು ಕಾಣುವುದೇ ಸೋಮವಾರ. ಅದಕ್ಕೆ ಕರೆಕ್ಟ್ ಆಗಿ ಬಂದಿದ್ದೀವಿ. ಓಕೆ ಆಯ್ತಾ? ಸೊ ಒಳಗೆ ಹೋಗೋದು ಕಲಿಬೇಕು. ಅದು ಒಳಗೆ ಹೋಗ್ಲಿಕ್ಕೆ ಏನ್ ದಾರಿ? ಮೂಲ ಅದು ಸುಷುಮ್ನ ಇಲ್ಲಿ ಬರ್ತದೆ. ಅದಕ್ಕೆ ಪ್ರಾಣಾಯಾಮ ಹೇಳ್ಕೊಟ್ಟಿದ್ದು ನಿಮಗೆ. ಅದನ್ನು ಒಳಗೆ ಹೋಗ್ಲಿಕ್ಕೆ ಹೇಗೆ ಹೋಗ್ಬೇಕು? ಅದಕ್ಕೆ ನಾನು ಹೇಳ್ಕೊಟ್ಟಿದ್ದೆನಲ್ಲ, ಪ್ರತ್ಯಾಹಾರ. ಒಳ ತಗೊಳ್ಬೇಕು ಮನಸ್ಸನ್ನ. ಇದು ಎಲ್ಲೆಲ್ಲೂ ತಿರುಗಾಡ್ತದೆ ಮನಸ್ಸು. ಶಿವ ಪುರಾಣದಲ್ಲಿದೆ, ಶಿವ ಕೂಡ ಪಾರ್ವತಿಗೆ ಮೆಡಿಟೇಷನ್ ಧ್ಯಾನ ಎಲ್ಲ ಹೇಳ್ಕೊಡ್ತಾರೆ. ಒಂದು ಇದ್ರಲ್ಲಿ ಅವರು ಧ್ಯಾನ ಸರಿ ಬರ್ತಾರಲ್ಲ ಪಾರ್ವತಿಗೆ, ಮತ್ತೆ ಶಿವ ಕೋಪ ಬಂದು ನೀನ್ ಮತ್ಸ್ಯ ಇದರಲ್ಲಿ ಹುಟ್ಟಿ ಬಾ, ಅವಾಗ ನೀನ್ ಇದು ಕಾನ್ಸಂಟ್ರೇಷನ್ ಮಾಡಕ್ಕಾಗುತ್ತೆ. ಅದು ನಿಮ್ಗೆ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಪುರಾಣಗಳು ಬರೀ ಕಥೆಗಳಲ್ಲ. ಶಿವಪುರಾಣದಲ್ಲಿ ಕತೆ ಇದೆ. ಆ ಕಥೆಯ ಅರ್ಥ ನೀವು ತಿಳ್ಕೋಬೇಕು. ಇಲ್ದಿನಾಗ ಬರೀ ಕಥೆಯಾಗಿ ಉಳಿತದೆ. ಶಿವ ಪಾರ್ವತಿಗೆ ಹೇಳ್ಕೊಡ್ತಾನೆ ಏನು? ಮೆಡಿಟೇಷನ್ ಮಾಡೋದ. ಪಾರ್ವತಿ ಸರಿಯಾಗಿ ಮಾಡಲ್ಲ ಅಂದ್ರೆ ಏನು? ಪಾರ್ವತಿ ಕೆಲಸ ಎಲ್ಲ ತಿರುಗಾಡು, ಪ್ರಪಂಚ ಎಲ್ಲ ತಿರುಗಾಡು. ಊರ್ನ ಶಕ್ತಿ, ಆ ಶಕ್ತಿ ಶಿವನ ಕಡೆ ಹೋಗ್ಬೇಕು ಬೇಡ? ಹೋಗಲ್ಲ ಅವಳು. ಅದಕ್ಕೆ ನೀನು ಹೌದಾ ಅಲ್ವಾ? ಮನೆ ಮನೆ ಮೀನಾಗಿ ಹುಟ್ಟುವ ಅಂತ ಹೇಳ್ತಾರೆ. ಯಾರಿಗೆ? ಪಾರ್ವತಿಗೆ. ಕತೆ ಗೊತ್ತಾಯ್ತು ಹೇಗಂತ? ತಾಯಿಯ ಹೊಟ್ಟೆಯಲ್ಲಿ ಮಗು ಇದೆಯಲ್ಲ, ಅದು ಮೊದಲು ಮೀನಾಗಿ ಇರ್ತದೆ. ಅದು ಪುನಃ ಜನ್ಮತೀವ ಅಂತ. ತಾಯಿ ಹೊಟ್ಟೆಯಲ್ಲಿ ಮಗು ಇದೆಯಲ್ಲ, ಮೊದಲು ಮೀನಾಗಿರ್ತದೆ, ಕಡೆಗೆ ಹೊರ ರೂಪ ತಗೊಳ್ತದೆ, ಹಂದಿಯ ರೂಪ. ಆಯ್ತಾ? ಮೀನಾಗಿ ಬಾ ಅಂತ ಹೇಳಿದ್ರೆ ತಾಯಿಯ ಹೊಟ್ಟೆಯಲ್ಲಿ ಪುನಃ ಮಗುವಾಗಿ ಹುಟ್ಟು ಬಾ, ನಿನ್ ಪುನಃ ಜನ್ಮ ಬರ್ತದೆ ಅಂತ ಹೇಳ್ತಾರೆ. ಅದು ಬರೀ ಪುರಾಣ ಕಥೆ ಅಲ್ಲ, ಅದು ಕಥೆ ಹಿಂದ್ಗಡೆ ಸತ್ಯ ಇದೆ. ಇಲ್ದ್ರೆ ಪಾರ್ವತಿ ಯಾರೋ, ಅದೇನೋ ಮೀನು, ಅದೆಲ್ಲ ಎಲ್ಲ ಕತೆ. ಅದು ನಿಮ್ ಕತೆ. ಏನಾಗುತ್ತೆ? ಸರಿಯಾಗಿ ಧ್ಯಾನ ಮಾಡ್ತಾರೆ, ಮತ್ ಮೀನಾಗಿ ಹುಟ್ಟಿ ಬರ್ತೀರಾ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ. ಹುಟ್ಟಿದಾಗೆ ಮೀನಾಗಿ ಹುಡ್ತೀರ ಮೊದ್ಲು. ಆ ತಾಯಿ ಹೊಟ್ಟೆಲಿ ನೀರು ಇರ್ತಲ್ಲ, ಆ ನೀರ್ನ ಮೀನೇ ಮೊದ್ಲು. ಅರ್ಥ ಆಯ್ತಾ? ಇಲ್ಲ ಬರೀ ಕತೆ ಆಗಿ ಉಳಿತದು. ಕತೆ ಅಲ್ಲದು, ಅದಕ್ಕ ನಿಮ್ ಜೀವನ. ಸರಿನಾ? ಈಗ ಪ್ರತ್ಯಾಹಾರಗೆ ಹೇಳ್ಕೊಟ್ಟಿದ್ದು ನೆನಪಿದ್ಯಾ? ಉಸಿರು ತಗೊಳ್ಳಿ. ಸ್ಪೈನಲ್ ಕಾರ್ಡ್, ಬೆನ್ನುಮೂಳಲ್ಲಿ ಪ್ರಾಣ ಹೋಗ್ಬೇಕು ಮೇಲಕ್ಕೆ. ಎಲ್ಲಿ ಬರ್ಬೇಕು? ಮೇಳಬೇಕು. ನಿಧಾನ ಕೇಳ್ಬೇಕು, ಕಡೆ ಹೋಲ್ಡ್ ಮಾಡ್ಬೇಕು, ಹಿಡ್ಕೋಬೇಕು. ಅಲ್ಲಿ ಪ್ರಾಣ ತುಂಬಿಕೊಳ್ತದೆ. ಅಲ್ಲಿ ಒಳಗೆ ಏನಾಗ್ತದೆ ಗಮನಿಸ್ಬೇಕು. ಗಮನ ಇಲ್ಲಿ 15 ಸೆಕೆಂಡ್ ಬೇಕು, ಒಳಗೆ ಏನಾಗ್ತದೆ ಗಮನಿಸ್ತಾ ಇರ್ಬೇಕು. ಕಡೆಗೆ ನಿಧಾನ ಬಿಡ್ಬೇಕು, ಅದು ಪುನಃ ಪ್ರಾಣ ಕೆಳಗೆ ಬರ್ತದೆ. ಆಯ್ತಾ? ಇನ್, ಅಪ್, ಔಟ್, ಡೌನ್. ಅಲ್ಲಿ ಪ್ರಾಣಶಕ್ತಿ ಬೆನ್ನೊಳಗೆ. ಇದೇ ಸಮುದ್ರ ಮಂಥನ ಕಥೆಗೆ ಅಮೃತ ಹುಟ್ಟು ಬರ್ಬೇಕಾದ್ರೆ ಮಾಡ್ಬೇಕಿದು. ಓಕೆ, ಮಾಡಿದಾಗ ಒಳ ತಗೊಳ್ಬೇಕು, ಪ್ರಾಣ ಮೇಲೆ ಹೋಲ್ಡ್ ಮಾಡ್ಬೇಕು, ಮತ್ತೆ ನಿಧಾನ ಕೆಳ ಬರ್ಬೇಕು. ಓಕೆ, ಸ್ಟಾರ್ಟ್. ಗಮನ 14 ಚಕ್ರಗಳಿಗೆ ಇರ್ಲಿ. ಒಳಗೆ ಏನಾಗ್ತದೆ ಗಮನಿಸಿ. ಬ್ರೀತ್ ಇನ್, ಡೀಪ್ ಬ್ರೆತ್, ಅಬ್ಡಾಮಿನಲ್ ಬ್ರೆತ್. ಕೆಳಗೆ ಹೊಟ್ಟೆ ಕೆಳವಾದ್ರು ಹೋಗಬೇಕು. ಬೆನ್ನು ಮೂಳೆಯಲ್ಲಿ ಪ್ರಾಣ ಇರಲಿ. ಮಿದುಳಿನ ಭಾಗದ ಪ್ರಾಣ ತುಂಬಿಕೊಳ್ಳಿ, ಹೋಲ್ಡ್ ಮಾಡಿ. ರಿಲೀಸ್. ರಿಲೀಸ್ ಮಾಡುವಾಗ ಸ್ಲೋ ಆಗಿ ಬಿಡಬೇಕು. ಬ್ರೀತ್ ಇನ್, ಹೋಲ್ಡ್, breathe out, release. Breathe in, hold, breathe out, release.
ಈಗ ಸೈಲೆಂಟ್ ಆಗಿ ಕುತ್ಕೊಳ್ಳಿ. ಗಮನ ಬ್ರಹ್ಮ ಕಪಾಲ ಅಂದ್ರೆ ಒಳಗಿನ ಶಿವನ ಸ್ಥಾನ ಕಡೆ ಇರಲಿ. ಅಲ್ಲಿ ಎಲ್ಲ ಏನಿಲ್ಲ ನೋಡಿ, ಖಾಲಿ ಆಗಿದೆ, ಮನಸ್ಸು ಶಾಂತವಾಗಿದೆ. ಕಣ್ತೀರಿ, ಗೊತ್ತಾಗುತ್ತೆ ಡಿಫ್ರೆನ್ಸು. ಈ ನಮ್ಮ ಮಿದುಳಿನ ಭಾಗ ಇದೆಯಲ್ಲ, ಇಲ್ಲಿಗೆ ಇದು ಶಿವನ ಸ್ಥಾನ. ಇದಕ್ಕೆ ಶುದ್ಧ ಸತ್ವ ಅಂತ ಹೇಳುದು. ಇಲ್ಲಿ ಶುದ್ಧ ಸತ್ವ ಅಂದ್ರೆ ಭಗವಂತನ ಸ್ಥಾನ. ನಮ್ಮ ಕೆಳಗಿನ ಭಾಗದಲ್ಲಿ ಅದು ತಮೋಗುಣ, ಅದ್ರಲ್ಲಿ ರಜೋಗುಣ. ಮೇಲಿನ ಭಾಗದಲ್ಲಿ ಸತ್ವ. ಇದೆಂತ ಸತ್ವ? ಮಲಿನ ಸತ್ವ ಅಂತ ಹೇಳ್ತಾರೆ, ಶುದ್ಧ ಸತ್ವ ಅಲ್ಲ ಅದು. ಯಾಕಂದ್ರೆ ಪುನಃ ಪುನಃ ಜೀವ ಕೆಳಗೆ ಹೋಗ್ತಾ ಇರ್ತದೆ. ಬೆನ್ನುಮೂಳೆಯಲ್ಲಿ ಜೀವ ತಿರುಗಾಡ್ತಾ ಇರ್ತದೆ ಕೆಳಗಡೆ, ಅದು ಜೀವ. ಆ ಜೀವ ಶಿವನ ಕಡೆ ಬಂದಾಗ ಶಿವನಿಗೆ ಒಂದಾಗ್ತದೆ. ಕೇಳಿದ್ರಪ್ಪ ಶಿವನ ಪಾದ ಸೇರಿದ್ರು ಅಂತ ಬರೀತಾರಲ್ಲ, ಏನದು ಶಿವಪಾದ ಸೇರ್ಕೊಂಡ್ರು ಅಂತ. ಶಿವೈಕ್ಯರಾಗಿರು ಬದುಕಿರುವಾಗ ಆಗ್ಬೇಕು. ಇಲ್ಲಿ ಒಳಗಡೆ ಶಿವಾದಿನ ಆಗ್ಬೇಕಾದ್ರೆ ಅದು ಬದುಕಿರುವಾಗ ನೀವು ಅಭ್ಯಾಸ ಮಾಡಿದ್ರೆ ಆಗುತ್ತೆ, ಇಲ್ದ್ರೆ ಆಗಲ್ಲ. ಇದು ಶಿವನ ಸ್ಥಾನ ಒಳಗಡೆ, ಅದೇ ಆತ್ಮಲಿಂಗ. ಅದಕ್ಕೆ ನೀವು ಲಿಂಗ ಹಾಕೊಂಡು ತಿರ್ಗೋದು, ಲಿಂಗ ಆಯ್ತಂದ್ರೆ. ಹೊರಗಡೆ ಇಲ್ರಿಪ್ಪ, ಒಳಗಡೆ ಗುಹೇಶ್ವರನ್ ಕಾಣಬೇಕು. ಮಾಡ್ತಾ ಮಾಡ್ತಾ ಮನಸ್ಸು ಶಾಂತ ಆಗ್ತದೆ. ಯಾರು ಈ ರೀತಿ ಅಭ್ಯಾಸ ಮಾಡಿ ಅವರು ಪ್ರಾಣ ಬಿಡ್ತಾರೋ ಅವರು ಶಿವನಿಗೆ ಒಂದಾಗ್ತಾರೆ. ಇದು ಸುಮ್ನೆ ನೀವು ಪ್ರಾಣ ಬಿಟ್ಟು ಸುಮ್ನೆ ಪ್ರಾಣ ಬಿಟ್ರೆ ಎಲ್ಲ ಹೋಗುತ್ತೆ. ಯಾಕೆ ಪ್ರಾಣ ಬಿಡುದು? ಈಗಿನ ಕಾಲದಲ್ಲಿ ಯಾಕೆ ಪ್ರಾಣ ಬಿಡ್ತೀರಾ? ಯಾಕೆ ಪ್ರಾಣ ಬಿಡುದು? ಐಸಿಯುನಲ್ಲಿ ಜೋತ್ ಹಾಕಿರ್ತಾರೆ. ಎಲ್ಲ ಐಸಿಯುನೇ. ಅಲ್ಲಿ ಐಸಿಯು ಆ ಜೋತ್ ಹಾಕಿದಾಗ ಏನಾಗುತ್ತೆ, ಪ್ರಾಣ ಎಲ್ಲ ಓಡ್ತಾ ಇರ್ತದೆ. ಓಕೆ, ಮನ್ಸು ಒಂದ್ ಕಡೆ ಬರಲ್ಲ, ಅದು ಪ್ರಾಣ ಎಲ್ಲ ಕಿತ್ಕೊಂಡು ಹೋಗುತ್ತದೆ. ಅಲ್ಲಿ ಎಲ್ಲಿ ಕಡೆ ಶಿವನ ಕಡೆ ಹೋಗ್ತದೆ. ಶಿವನ ಕಡೆ ಹೋಗ್ಬೇಕಾದ್ರೆ ನೀವು ಅಭ್ಯಾಸ ಮಾಡ್ಬೇಕ್ರಿ. ಅವಾಗ ಆ ಐಸಿಯುನಲ್ಲಿ ಇರಲಿ, ಎಲ್ಲಾದ್ರೂ ಇರಲಿ, ಪ್ರಾಣ ಕರೆಕ್ಟಾಗಿ ಶಿವನ ಕಡೆ ಹೋಗ್ತದೆ. ಅಭ್ಯಾಸ ಮಾಡಿದ್ರೆ ನಿಮ್ಗೆ ಬರಲ್ಲ ಅದು. ಪುನಃ ಪುನಃ ಶಿವನ ಕಡೆಗೆ ಹೋಗ್ಬೇಕು. ಅದಕ್ಕೆ ಕುಂಕುಮ ಹಚ್ಕೊಡೋದು, ಸರಿನಾ? ನೀವೀಗ ಬದುಕಿದ್ದೀರಾ? ಸಾಯ್ತಿಲ್ಲ, ಬದುಕಿದ್ದೀರಿ ಅಂತ ಗೊತ್ತಿದೆ ನಿಮ್ಗೆ. ಸರಿಯಾಗಿ ಧ್ಯಾನ ಮಾಡಿದ್ರೆ ಗೊತ್ತಾಗುತ್ತೆ. ಧ್ಯಾನದ ಮೂಲಕ ಗೊತ್ತಾಗುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಅರಿವು ಬರ್ತದೆ, ಯಾವ ಹೋಗ್ತೇವೆ ಅಂತ ಗೊತ್ತಾಗುತ್ತೆ. ಧ್ಯಾನ ಮಾಡಿದ್ರೆ ಗೊತ್ತಾಗಲ್ಲ. ಆಯ್ತಾ? ಇಮ್ಯಾಜಿನ್ ಮಾಡಿ, ಐಸಿನಲ್ಲಿ ಹೀಗೆ ಕೈಕಾಲು ನೇತು ಹಾಕಿದ್ದಾರೆ. ಆ ಕ್ಷಣದಲ್ಲಿ ಪ್ರಾಣ ಹೋದಾಗ ನಿಮ್ ಪ್ರಾಣ ಎಲ್ಲಿರ್ತೀರಪ್ಪ? ಅದು ಎಲ್ಲೆಲ್ಲ ತಿರುಗಾಡ್ತಿರ್ತದೆ. ಆಯ್ತಾ? ಆ ಕ್ಷಣದಲ್ಲಿ ಕೂಡ ಪುನಃ ಪುನಃ ಪ್ರಾಣ ಮೇಲಕ್ಕೆ ಹೋಗೋದು ಗೊತ್ತಾಗಬೇಕು. ಅದಕ್ಕೆ ನಿಮ್ ಕುಂಕುಮ ಹಚ್ಚಿ ಅಭ್ಯಾಸ ಮಾಡೋದಿನ. ಅದಕ್ಕೆ ಈ ಪ್ರಾಣಾಯಾಮ, ಇದು ಪ್ರತ್ಯಾಹಾರ ಬಹಳ ಇಂಪಾರ್ಟೆಂಟ್, ತಿಳ್ಕೊಳ್ಳಿ, ಸರಿನಾ? ಈಗ ಪ್ರತ್ಯಾಹಾರದಲ್ಲಿ ಇನ್ನೊಂದು ಸ್ಟೆಪ್ ಹೇಳ್ತೇನೆ. ಮೂಲ ಬಂಧ ಗೊತ್ತಾ ಎಲ್ರಿಗೂ? ಉಡ್ಯಾನ ಬಂಧ, ಮೂಲ ಬಂಧ, ಜಾಲಂಧ್ರ ಬಂಧ. ಉಸಿರನ್ನ ಒಳಗೆ ತಗೋಬೇಕು, ಫುಲ್ ಉಡ್ಯಾನ ಬಂಧ ಹಾಕಬೇಕು. ಅವಾಗ ಏನಾಗುತ್ತೆ, ಎನರ್ಜಿ ಕೆಳಗೆ ಹೋಗುತ್ತೆ. ಮೂಲ ಬಂಧ ಹಾಕಿ ಎನರ್ಜಿನ ಬೆನ್ನುಮೂಳೆ ಮೇಲಕ್ಕೆ ಏರಿಸಬೇಕು, ಮೇಲಕ್ಕೆ ಬರ್ತದೆ. ಜಾಲಂಧರ ಬಂಧ ಹಾಕಿ ಎನರ್ಜಿನ ಅಲ್ಲೇ ನಿಲ್ಲಿಸಬೇಕು. ಆಯ್ತಾ? ಸೊ 3 ಬಂಧಗಳ ಮೂಲಕ ಎಲ್ಲಿ ಗೊತ್ತಾಯ್ತಾ ಹಿಡಿದು? ಉಸಿರನ್ನ ಒಳಗೆ ತಗೋಬೇಕು, ಹೊಟ್ಟೆ ತುಂಬ, ದೆನ್ ಹೊಟ್ಟೆನ ಒಳಗೆ ಇಳ್ಕೋಬೇಕು. ಉಡ್ಯಾನ ಬಂಧ, ಪ್ರಾಣ ಈಗ ಕೆಳಗೆ ಹೋಗುತ್ತೆ. ಅಲ್ಲಿ ಮೂಲ ಬಂಧ, ಪ್ರಾಣನ ಬೆನ್ನುಮೂಳಿಗೆ ಏರಿಸಬೇಕು, ಇಲ್ಲಿ ಬರ್ತದೆ. ಆಯ್ತಾ? ಅದು ಕೆಳಗೆ ಹೋಗದ ಹಾಗೆ ಜಾಲಂಧ್ರ ಬಂಧ, ಮೂಲ ಬಂಧ, ಉಡ್ಯಾನ ಬಂಧ, ಜಾಲಂಧ್ರ ಬಂಧ. ಸರಿ, ಉಡ್ಯಾನ ಬಂಧ ಕಡೆ ಅದನ್ನ ಹಾಗೆ ರಿಲೀಸ್ ಮಾಡ್ತಾ ಹೋಗ್ಬೇಕು. ಜಾಲಂಧ್ರ ಬಂಧ, ಉಡ್ಯಾನ ಬಂಧ, ಮೂಲ ಬಂಧ, ಉಡ್ಯಾನ ಬಂಧ. ಓಕೆ, ಏನಾಗುತ್ತೆ ಈಗ? ಪ್ರಾಣಶಕ್ತಿ ತುಂಬಿಕೊಳ್ತದೆ ಈಗ. ಓಕೆ, ನೋಡಿ.
ಮಾಡಿ ಸ್ಟಾಪ್ ಮಾಡಿ ಸೈಲೆಂಟಾಗಿ ಗಮನ ಶಿವನ ಕಡೆ ಇಟ್ಟು ಕೂತ್ಕೊಳ್ಳಿ.
ಮಂದಪೂರ್ವಕ ಪ್ರಾಣಾಯಾಮವನ್ನು ಒಂದು 5 ಸಲ ಮಾಡಿ, ಅಷ್ಟೇ, ಜಾಸ್ತಿ ಮಾಡಕ್ ಹೋಗ್ಬಿಡಿ. ಆಮೇಲೆ ನಾರ್ಮಲ್ ವಿದೌಟ್ ಬಂದ ಬ್ರೀತ್ ಇನ್ ಹೋಲ್ಡ್. ನೀವು ಮಾಡ್ತಾ ಮಾಡ್ತಾ ಮನಸ್ಸು ಭಾಳ ಶಾಂತಿ ಹೋಗುತ್ತೆ. ಓಕೆ, ಇದು ಹೇಗಿರ್ಬೇಕಂದ್ರೆ, ನಿಮ್ ಒಂದ್ಸಲ ಕನಸು ಬಿತ್ತು ಅಂತ ಹೇಳೋಣ. ಕನಸಲ್ಲಿ ನೀವು ಅಡಿಗೆ ಮಾಡ್ತಿದ್ರ, ಅಡಿಗೆ ಸರಿಯಾಗಿ ಮಾಡ್ತೀರ ಕನಸಿನಲ್ಲಿ? ಅಡಿಗೆ ಮಾಡೋ ಮಾಡ್ತಿದ್ದಾನೆ, ಅದೇ ಉಪ್ಪು ಹಾಕೋದು, ಅದೇನು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಅಂದ್ರೆ ನಿಮ್ಮ ಸುಪ್ತ ಮನಸ್ಸಿಗೆ ಹೋಗ್ಬಿಟ್ಟಿದೆ ಅದು ಅಲ್ವಾ. ಸೊ ಇದು ನೀವು ಸರಿಯಾಗಿ ಮಾಡ್ತಾ ಇದ್ರೆ, ನಿಮ್ಮ ಸುಪ್ತ ಮನಸ್ಸಿಗೆ ಹೋಗ್ಬಿಟ್ರೆ, ನೀವು ಎಲ್ಲೇ ಇರಲಿ, ICUನಲ್ಲಿ ಏನೇ ಆಗಲಿ, ಆ ಪ್ರಾಣ ಅಲ್ಲೇ ಹೋಗುತ್ತೆ. ಇಲ್ಲದ್ರೆ ಎಲ್ಲೋ ಹೋಗುತ್ತೆ ಅಭ್ಯಾಸ ಮಾಡಿದ್ರೆ. ಅರ್ಥ ಆಗ್ತೀಯಾ? ನಾವು ಹೇಗೆ ಬದುಕನ್ನು ಕಲಿತೀವೋ ಹಾಗೂ ಸಾಯೋದನ್ನು ಕಲಿಬೇಕು. ಧ್ಯಾನ ಸುಮ್ಮನೆ ತಗೊಳ್ಳಿ, ಲೈಟ್ ಆಗಿ ತಗೊಳ್ಳಿ. ಧ್ಯಾನ ಅಂದ್ರೆ ಶಿವನನ್ನು ಕಾಣೋದು, ಬದುಕಿದಾಗ ಕಾಣಬೇಕು. ಅದು ಬದುಕಿದಾಗ ಕಾಣೋದು ಅಭ್ಯಾಸ ಮಾಡ್ಕೋಬೇಕು, ಪುನಃ ಪುನಃ ಮಾಡಿ. ಎಷ್ಟು ಸುಲಭವಾಗಿ ಆಗಬೇಕು, ಎಷ್ಟು ಅಭ್ಯಾಸ ಆಗಬೇಕು. ನೀವು ವೆಹಿಕಲ್ ಡ್ರೈವ್ ಮಾಡ್ತಿರಲ್ಲ, ಮಾಡ್ಕೊಳ್ತೀವಿ, ಅದು ಯಾರು ಏನು ಮನಸ್ಸು ಎಲ್ಲೆಲ್ಲ ಪರವಾಗಿಲ್ಲ. ಅಡಿಗೆ ಮಾಡ್ತಿರಲ್ಲ, ಅಷ್ಟು ಸುಲಭವಾಗಿ ಸರಳವಾಗಿ ಅಭ್ಯಾಸ ಆಗಬೇಕು. ಅರ್ಥ ಆಗ್ತೀಯಾ? ಅಷ್ಟು ಡೀಪ್ ಆಗಿ ಹೋಗ್ಬೇಕು. ಅದು ಇಲ್ದಿರ ಏನಾಗುತ್ತೆ, ಬರಲ್ಲ ಅದು, ನಿಮ್ಗೆ ಬೇಕಾದಾಗ ಬರಲ್ಲ ಅದು. ಕಡೆಗೆ ಬರೀ ಇದೆಲ್ಲ ಬರೀತಾರೆ ಅಷ್ಟೇ, ಶಿವನ ಪಾದ ಸೇರ್ಕೊಂಡ್ರು ಅಂತ. ಯಾವಲ್ಲಿ? ನಿಮ್ಮ ಲೆಟ್ರಲ್ಲಿ ಶಿವನ ಪಾದ ಸೇರೋ ಸತ್ತ ಮೇಲಲ್ರಿ, ಬದುಕಿದಾಗ ರೀ. ಶಿವನ ಕಾಣ್ಬೇಕು ಬದುಕಿದ್ದಾಗ. ಶಾಂತವಾದ ಮನಸ್ಸಲ್ಲಿ ಸೇರ್ಕೋಬೇಕು. ನೀವು ಬದುಕಿದಾಗ ಮಾಡಿದ್ರೆ ಸಾಕು, ಸತ್ತ ಮೇಲೆ ಹೇಗೆ ಆಗತ್ತದು? ಸರಿನಾ? ಸ್ಟಾಪ್. ಈಗ ನಿಮ್ಗೆ 2 ಪ್ರಾಕ್ಟೀಸ್ ಮಾಡಿಸಿದ ಮೇಲೆ